ಮೋದಿಯದ್ದು ಗೇಮ್ ಚೇಂಜರ್ ಬಜೆಟ್ ಅಲ್ಲ, ಆದ್ರೆ ಶ್ರೀಸಾಮಾನ್ಯನಿಗೆ ಇದು ಹೆಲ್ದಿ ಬಜೆಟ್. ಹೆಂಗೆ ಅಂತೀರಾ? ಕ್ಯಾನ್ಸರ್ ಔಷಧಿಗಳು ಅಗ್ಗ ಆಗುತ್ತೆ ಇನ್ಮೇಲೆ, ಮಧುಮೇಹಿಗಳ ಔಷಧಿ ಕೂಡ ಆ ಬೆಲೆಯಲ್ಲೂ ಕೂಡ ಇಳಿಕೆ ಕಂಡು ಬರುತ್ತೆ. ಸೊ ಗೇಮ್ ಚೇಂಜರ್ ಬಜೆಟ್ ಹೌದೋ ಅಲ್ವೋ ಗೊತ್ತಿಲ್ಲ, ಆದ್ರೆ ಶ್ರೀಸಾಮಾನ್ಯನ ಹೆಲ್ತ್ ಅನ್ನ ನೋಡ್ಕೊಳ್ಳೋದಾದ್ರೆ ಇದು ಹೆಲ್ದಿ ಬಜೆಟ್. ಯಾಕಂದ್ರೆ ಮುಖ್ಯವಾಗಿ ಕ್ಯಾನ್ಸರ್ ಔಷಧಿಗಳ ಬೆಲೆ ಏನಿದೆಯಲ್ಲ ಇದು ಅಗ್ಗ ಆಗುತ್ತೆ ಇನ್ಮೇಲೆ. ಅದರ ನಂತರ ಮಧುಮೇಹಿಗಳು ಆ ಔಷಧಿಗಳ ಬೆಲೆ ಕೂಡ ಕಡಿಮೆ ಆಗುವಂಥದ್ದು, ಇಳಿಕೆಯಾಗತ್ತೆ. ಗೃಹ ಸಾಲದ ಮೇಲಿನ ಬಡ್ಡಿ ದರ ಇಳಿಕೆಯಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ದೇಸಿ ಸ್ಮಾರ್ಟ್ ಫೋನ್ಗಳಿರ್ಬೋದು, ಟಿವಿ ರೇಟ್ ಇಳಿಕೆ ಸಾಧ್ಯವಾಗತ್ತೆ. ಎಲೆಕ್ಟ್ರಿಕ್ ವಾಹನಗಳ ಬೆಲೆ ಕೂಡ ಕಡಿಮೆಯಾಗುವಂತಹ ಸಾಧ್ಯತೆ ಇದೆ. ಆದರೆ ಚಿನ್ನ ಬೆಳ್ಳಿ ಮತ್ತಷ್ಟು ದುಬಾರಿಯಾಗುವಂತಹ ಸಾಧ್ಯತೆ ಇದೆ. ಜಾಗತಿಕವಾಗಿ ನೋಡೋದಾದ್ರೂ ಕೂಡ ಚಿನ್ನ ಬೆಳ್ಳಿಯ ದರ ದುಬಾರಿ ಆಗ್ತಾನೆ ಇದೆ. ಬೆಲೆ ಏರಿಕೆ ಕಡಿವಾಣಕ್ಕೆ ಪರಿಹಾರ ಹುಡುಕದ ಮೋದಿ ಬಜೆಟ್ ಅಂತ ಹೇಳಬಹುದು. ಶ್ರೀಸಾಮಾನ್ಯನ ದೃಷ್ಟಿಯಲ್ಲಿ ನೋಡೋದಾದ್ರೆ ತುಂಬಾ ಉಪಯುಕ್ತವಾಗಿದೆ ಅಂತ ಹೇಳಕ್ಕಾಗದೇ ಇದ್ರೂ ಕೂಡ ಕೆಲವು ವಿಶೇಷವಾಗಿ ಔಷಧಿಗಳ ಬೆಲೆ ಇರಬಹುದು. ಸ್ಪೆಷಲಿ ಕ್ಯಾನ್ಸರ್ ಔಷಧಿಗಳ ಬೆಲೆ ಕಡಿಮೆ ಆಗುತ್ತೆ. ಇನ್ನು ಮಧುಮೇಹಿಗಳು ಅಂದ್ರೆ ಶುಗರ್ ಪೇಷಂಟ್ಸ್ ಯಾರಿರ್ತಾರೋ ಅಂಥವರು ಕೊಂಡುಕೊಳ್ಳುವಂತಹ ಬೆಲೆಯಲ್ಲೂ ಕೂಡ ಸಾಕಷ್ಟು ಇಳಿಕೆಯಾಗತ್ತೆ ಔಷಧಿಗಳ ಬೆಲೆಯಲ್ಲಿ. ಇನ್ನು ಗೃಹ ಸಾಲದ ಮೇಲಿನ ಬಡ್ಡಿ ದರ ಇಳಿಕೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಜೊತೆಗೆ ಸಾಮಾನ್ಯವಾಗಿ ಬಳಸಿರುವಂತಹ ನಮ್ಮ ದೇಶದ ದೇಸಿ ಸ್ಮಾರ್ಟ್ ಫೋನ್ಗಳು ಏನಿದೆ ಅದರ ಬೆಲೆಗಳಲ್ಲೂ ಕೂಡ ಕಡಿಮೆ ಆಗುವಂಥದ್ದು. ಜೊತೆಗೆ ಟಿವಿಗಳ ರೇಟ್ ಕೊಂಡುಕೊಳ್ಬೇಕಾದ್ರೆ ಟಿವಿಗಳ ರೇಟ್ ಅನ್ನ ನೋಡ್ತೀವಿ, ಅಲ್ಲೂ ಕೂಡ ಕಡಿಮೆ ಕಂಡು ಬರುತ್ತೆ. ಎಲೆಕ್ಟ್ರಿಕ್ ವಾಹನಗಳು ಇದನ್ನ ನೈಸರ್ಗಿಕವಾಗಿಯೂ ನೋಡೋದ್ರಿಂದ ಪರಿಸರವನ್ನ ಕಾಪಾಡುವಂತಹ ಹೊಣೆ ಇಟ್ಕೊಂಡು ಎಲೆಕ್ಟ್ರಿಕ್ ವಾಹನಗಳ ಬೆಲೆ ಕೂಡ ಕಡಿಮೆ ಮಾಡುವಂತಹ ಸಾಧ್ಯತೆ ಇದೆ. ಆದ್ರೆ ಚಿನ್ನ ಬೆಳ್ಳಿ ಅಫ್ಕೋರ್ಸ್ ಅದನ್ನ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ, ಹಾಗಾಗಿ ದುಬಾರಿ ಆಗಬಹುದು ಅನ್ನುವಂತಹ ಸಾಧ್ಯತೆ ಇದೆ. ಬೆಲೆ ಏರಿಕೆಗೆ ಕಡಿವಾಣ ಹಾಕಕ್ ಆಗದೆ ಇದ್ರೂ ಕೂಡ ಒಂದು ಮಟ್ಟಿಗೆ ಶ್ರೀಸಾಮಾನ್ಯನಿಗೆ ಹೆಲ್ದಿ ಬಜೆಟ್ ಅನ್ನ ಮೋದಿ ಹೆಲ್ತ್ ವೈಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈ ಬಜೆಟ್ ನಲ್ಲಿ. ಇನ್ನು ದೇಸಿ ಸ್ಮಾರ್ಟ್ ಫೋನ್ಗಳಿರ್ಬೋದು, ಟಿವಿಗಳಿರ್ಬೋದು, ಎಲೆಕ್ಟ್ರಿಕ್ ವಾಹನಗಳು ಅಫ್ಕೋರ್ಸ್ ಇದನ್ನ ಹೇಳಲೇಬೇಕು. ಎಲೆಕ್ಟ್ರಿಕ್ ವಾಹನಗಳು ಪರಿಸರದ ದೃಷ್ಟಿಯಿಂದ ತುಂಬಾ ಪರಿಣಾಮಕಾರಿ, ಹೆಲ್ಪ್ಫುಲ್ ಅನ್ನುವಂತಹ ಕಾರಣಕ್ಕೆ ಎಲೆಕ್ಟ್ರಿಕ್ ವಾಹನಗಳ ಬೆಲೆ ಕೂಡ ಕಡಿಮೆಯಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಒಂದು ಕಡೆ ಮದ್ಯ, ಸಿಗರೇಟು ಮತ್ತೆ ಗುಟ್ಕಾ, ಪಾನ್ ಮಸಾಲಗಳ ಮೇಲಿನ ಒಂದಷ್ಟು ತೆರಿಗೆ ಅದ್ರ ಮೇಲೆ ಜಾಸ್ತಿ ಆಗಿದೆ. 40% GST ಜಾರಿ ಮಾಡಲಾಗಿದೆ. ಮತ್ತೊಂದು ಕಡೆ ಶ್ರೀಸಾಮಾನ್ಯನಿಗೆ ಬೇಕಾಗುವಂತಹ, ಅದರಲ್ಲೂ ಮುಖ್ಯವಾಗಿ ಆರೋಗ್ಯದ ದೃಷ್ಟಿಯಿಂದ ಬೇಕಾಗುವಂತಹ ಕ್ಯಾನ್ಸರ್ ಪ್ರೇರಿತವಾದಂತಹ ಆ ಔಷಧಿಗಳೇನಿದೆಯಲ್ಲ, ಕ್ಯಾನ್ಸರ್ ಗುಣಪಡಿಸುವಂತಹ ಔಷಧಿಗಳು, ಜೊತೆಗೆ ಮಧುಮೇಹಿಗಳಿಗೆ ಬೇಕಾದಂತಹ ಕೆಲವು ಇಂಪಾರ್ಟೆಂಟ್ ಔಷಧಿಗಳು, ನೆಸೆಸರಿ ಐಟಮ್ಸ್ ಏನಿದೆ ಇದು ಕಡಿಮೆ ಆಗುತ್ತೆ ಅಂತ ಹೇಳಲಾಗ್ತದೆ. ಇನ್ನು ಗೃಹ ಸಾಲದ ಮೇಲಿನ ಬಡ್ಡಿ ದರ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಬಳಸುವಂತಹ ದೇಸಿ ಸ್ಮಾರ್ಟ್ ಫೋನ್ಗಳು, ಟಿವಿಗಳ ರೇಟ್ ಇದೆಯಲ್ಲ ಇದು ಕೂಡ ಕಡಿಮೆ ಆಗುತ್ತೆ. ಇನ್ನು ಪರಿಸರದ ದೃಷ್ಟಿಯಿಂದ ಎಲೆಕ್ಟ್ರಿಕ್ ವಾಹನಗಳಿಗೆ ದೇಶದಲ್ಲಿ ಒತ್ತು ಕೊಡಲಾಗ್ತಿದೆ. ಅದೇ ನಿಟ್ಟಿನಲ್ಲಿ ಈಗ ಎಲೆಕ್ಟ್ರಿಕ್ ವಾಹನಗಳ ಬೆಲೆ ಕೂಡ ಕಡಿಮೆಯಾಗುವಂತಹ ಸಾಧ್ಯತೆ ಇದೆ. ಮತ್ತು ಚಿನ್ನ ಬೆಳ್ಳಿ ದರ ಹೀಗೆ ದುಬಾರಿಯಾಗುವಂತಹ ಸಾಧ್ಯತೆ ಇದೆ. ಇದು ಮುಂದುವರಿತಾನೆ ಹೋಗುತ್ತೆ. ಸೊ ಷೇರು ಮಾರುಕಟ್ಟೆಯನ್ನು ನೋಡಿದಾಗ ನಾವು ಚಿನ್ನ ಬೆಳ್ಳಿ ಅಂತಾನೆ ಆಡ್ತಿದೆ. ಅಫ್ಕೋರ್ಸ್ ಚಿನ್ನ ಬೆಳ್ಳಿಯ ರೇಟ್ ಏನಿದೆ ಶೇರ್ ಮಾರ್ಕೆಟ್ ಥರನೇ ಆಡ್ತಿದೆ. ಹಾಗಾಗಿ ಇದರ ಬೆಲೆ ಏನಿದೆ ಇನ್ನೂ ದುಬಾರಿ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಬೆಲೆ ಏರಿಕೆಗೆ ಕಡಿವಾಣ ಹಾಕಕ್ ಆಗದೆ ಇದ್ರೂ ಕೂಡ ಹೆಲ್ತ್ ವೈಸ್ ಒಂದು ಒಳ್ಳೆಯ ಬಜೆಟ್ ಕೊಟ್ಟಿದೆ ಮೋದಿ ಸರ್ಕಾರ ಅಂತ ಇಲ್ಲಿ ಹೇಳಬಹುದು. ಕರ್ನಾಟಕಕ್ಕೆ ಸಿಗಿದ್ದೇನು ಅಂತ ಹೇಳಿ ನೋಡೋದಾದ್ರೆ ಶ್ರೀಗಂಧ ಮರಗಳ ಪೋಷಣೆಗೆ ಯೋಜನೆಯನ್ನ ಮಾಡಲಾಗಿದೆ. ಜೊತೆಗೆ ತೆಂಗು ಬೆಳೆ ಕ್ಷೇತ್ರಕ್ಕೆ ಬಂಪರ್ ಕೊಡುಗೆಯನ್ನ ನೀಡಲಾಗಿದೆ ಬಜೆಟ್ನಲ್ಲಿ. ಜೊತೆಗೆ ರೈಲು ಸೇವೆಗಳು ಏನಿದೆ ಅದಕ್ಕೂ ಕೂಡ ಬಜೆಟ್ನಲ್ಲಿ ಒಂದು ಸ್ಥಾನವನ್ನು ನೀಡಲಾಗಿದೆ. ತಂಬಾಕು ಬೆಲೆ ಅಫ್ಕೋರ್ಸ್ ಜಾಸ್ತಿ ಆಗ್ತಾನೆ ಹೋಗ್ತಿದೆ. 25% 60% ಸುಂಕವನ್ನು ಹೆಚ್ಚು ಮಾಡಲಾಗಿದೆ. ಇನ್ನು ಸುವಾಸಿತ ತಂಬಾಕು, ಸೆಂಟೆಡ್ ತಂಬಾಕು ಏನಿದೆ ಅದ್ರೂ ಕೂಡ 60% ತನಕನೂ ಸುಂಕ ಜಾಸ್ತಿ ಆಗಬಹುದು ಅನ್ನುವಂಥದ್ದಿದೆ. ಇನ್ನು ತಂಬಾಕ್ನಲ್ಲಿ ಪಾನ್ ಮಸಾಲದಂತಹ ವಸ್ತುಗಳಲ್ಲಿ ಜಾಸ್ತಿ ಆಗುತ್ತೆ. 5 ರೂಪಾಯಿಗೆ ಸಿಗುತ್ತಿದ್ರೆ ಇನ್ಮೇಲೆ 13 ರೂಪಾಯಿ ಕೊಡಬೇಕಾಗತ್ತೆ ಅದಕ್ಕೆ. ಸೊ ಸಿಗರೆಟ್ ಪ್ರಿಯರಿಗೆ ಒಂದು ರೀತಿ ಶಾಕ್ ಅಂತಾನೆ ಹೇಳ್ಬೋದು. ಪಾನ್ ಮಸಾಲ, ಮದ್ಯಪ್ರಿಯರು, ಸಿಗರೆಟ್ನ ಬಳಸುವಂಥವ್ರು